ಹದಗೆಡುತ್ತಿರುವ ಸಂಸ್ಕೃತಿ ಶಾಸಕ ನಾಡಗೌಡರ ಬೇಸರ. ನಲ್ತವಾಡ ವಿಜಯಪುರ ಜಿಲ್ಲೆ ಕಲುಷಿತ ರಾಜಕಾರಣ ದಿನೇ ದಿನೇ ಹೆಚ್ಚುತ್ತಿದೆ. ಮುಂದಿನ ದಿನಗಳಲ್ಲಿ ಶಕ್ತಿಯುತ ಧಾರೆಯ ರಾಜಕಾರಣ ಅವಶ್ಯವಾಗಿದೆ. ನಾನು ಅನಿವಾರ್ಯವಾಗಿ ಈ ವಿಷಯ ಹೇಳಲೇಬೇಕಿದೆ ಹಾಗೂ ಇದು ಜಿಲ್ಲೆಯ ದುರಂತ ಎಂದು ಸಾಬೂನು ಮತ್ತು ಮಾರ್ಜಕ ನಿಗಮದ ಅಧ್ಯಕ್ಷರು ಹಾಗೂ ಶಾಸಕರು ಸಿಎಸ್ ನಾಡಗೌಡ ಬೇಸರವನ್ನ ವ್ಯಕ್ತಪಡಿಸಿದರು. ಸಿಎಂ ಮೂಲ ಸೌಕರ್ಯ ಅಭಿವೃದ್ಧಿ ಮತ್ತು ಎಸ್ಎಫ್ಸಿ ವಿಶೇಷ ಅನುದಾನದ ಅಡಿ ನಲ್ತವಾಡ ಪಟ್ಟಣದ ಹಳೆ ಗ್ರಾಮ ಪಂಚಾಯಿತಿ ಸ್ಥಳದಲ್ಲಿ ಸುಮಾರು 5.21 ಕೋಟಿ ವೆಚ್ಚದ ವಾಣಿಜ್ಯ ಸಂಕೀರ್ಣ ಕಟ್ಟಡ ನಿರ್ಮಾಣ ಮತ್ತು ವಿವಿಧ ವಾರ್ಡುಗಳಲ್ಲಿ ರಸ್ತೆ ಚರಂಡಿ ನಿರ್ಮಾಣ ಕಾಮಗಾರಿಗಳಿಗೆ ಭೂಮಿ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು, ಒಳ್ಳೆಯದೇ ಇರಲಿ ಕೆಟ್ಟದ್ದೇ ಇರಲಿ, ಕಾಲ ಬದಲಾದಂತೆ ಹೊಂದಿಕೊಳ್ಳುವುದು ಅನಿವಾರ್ಯವಾಗಿದೆ. ಕಾಲೆಳೆಯುವ ತಂತ್ರದಿಂದ ಜಿಲ್ಲೆಯ ಅಭಿವೃದ್ಧಿ ಹಾಗೂ ನಾಯಕರ ಬೆಳವಣಿಗೆ ಹೇಗೆ ಸಾಧ್ಯ? ಅಭಿವೃದ್ಧಿ ವಿಷಯದಲ್ಲಿ ರಾಜಕೀಯ ಚರ್ಚೆಗಳನ್ನು ಕೈಬಿಡಬೇಕು. ನಲ್ತವಾಡ ಪಟ್ಟಣದಲ್ಲಿ ಅಂದಿನ ಸಂಸ್ಕೃತಿಗಿಂತ ಆಧುನಿಕ ಸಂಸ್ಕೃತಿ ತಾಂಡವವಾಡ್ತಾ ಇದೆ. ರಾಜಕಾರಣವನ್ನೇ ಬಂಡವಾಳ ಮಾಡಿಕೊಂಡು ಅಭಿವೃದ್ಧಿ ವಿಷಯಗಳಿಗೆ ಟೀಕಾ ಪ್ರಹಾರವಾದಂತಹ ಚರ್ಚೆಗಳು ನಡೆಯುತ್ತಿವೆ. ಎಲ್ಲೆಂದರಲ್ಲಿ ಅಲ್ಲಿ ಮಾದಕ ವಸ್ತುಗಳು ಮಾರಾಟಕ್ಕೆ ಯುವ ಪೀಳಿಗೆ ಅಂಟಿಕೊಂಡಿದೆ ಎಂದ ಶಾಸಕರು, ಪಟ್ಟಣಕ್ಕೆ ಇನ್ನೂ 50 ಕೋಟಿ ತಾಳಿಕೋಟೆ ಹಾಗೂ ಮುದ್ದೇಬಿಹಾಳ ತಾಲೂಕಿನ ಹಳ್ಳಿಗಳ ಅಭಿವೃದ್ಧಿಗೆ ಸಿಎಂ ಅವರು ಒಟ್ಟು 250 ಕೋಟಿ ಘೋಷಿಸಿದ್ದು, ಶೀಘ್ರವೇ ಅನುದಾನ ಆಯಾ ಆಡಳಿತ ಕಚೇರಿಗಳ ಕೈ ತಲುಪಲಿದೆ ಎಂದರು. ಬಹುದಿನಗಳ ಕನಸಾಗಿದ್ದು ಪಟ್ಟಣದಲ್ಲಿ ಸುಸಜ್ಜಿತ ಹೋಟೆಲ್, ಕಟ್ಟಡ, ವಿಶ್ರಾಂತಿ ಗೃಹ ಹಾಗೂ ವಾಣಿಜ್ಯ ಮಳಿಗೆಗಳು, ಪಾರ್ಕಿಂಗ್ ನಿರ್ಮಾಣದ ಕನಸು ನನಸಾಗಿದ್ದು 57 ತಿಂಗಳಲ್ಲಿ ಕಾಮಗಾರಿ ಮುಗಿಸಬೇಕು ಎಂದು ಶಾಸಕ ನಾಡಗೌಡ ಗುತ್ತಿಗೆದಾರರಿಗೆ ಸೂಚಿಸಿದರು. ಪಟ್ಟಣ ಪಂಚಾಯತ್ ಸಿಒ ಪ್ರಶಾಂತ್ ಸಿ ಮಾತನಾಡಿ, ವಿವಿಧ ವಾರ್ಡುಗಳ ಅಭಿವೃದ್ಧಿಗಳನ್ನು ಗಮನದಲ್ಲಿಟ್ಟುಕೊಂಡು ಕ್ರಿಯಾ ಯೋಜನೆ ಸಿದ್ಧಪಡಿಸಲಾಗಿದ್ದು, ಈಗಾಗಲೇ ಕುಡಿಯುವ ನೀರಿನ ಸಮಸ್ಯೆ ನೀಗಿಸಲು ಜಲಧಾರೆ ಯೋಜನೆ ಪ್ರಗತಿಯಲ್ಲಿದೆ ಎಂದು ಹೇಳಿದರು. ಮಿನಿ ಘಟಕಕ್ಕೆ ಮನವಿ. ದಿನೇ ದಿನೇ ಬೆಳೆಯುತ್ತಿರುವ ಪಟ್ಟಣವು ವಾಣಿಜ್ಯ ಕ್ಷೇತ್ರದಲ್ಲಿ ಚಾಪು ಮೂಡಿಸುತ್ತಿದೆ. 40 ಹಳ್ಳಿಗಳಿಗೆ ಒಳಪಟ್ಟ ಪಟ್ಟಣದಲ್ಲಿ ಎಲ್ಲಾ ಸೌಕರ್ಯಗಳಿದ್ದು ಸಾರಿಗೆ ಮಿನಿ ಘಟಕದ ಅವಶ್ಯವಿದ್ದು ತಕ್ಷಣವೇ ಶಾಸಕರು ಮಂಜೂರು ಮಾಡಿ ಎಂದು ಅಭಿವೃದ್ಧಿ ಹೋರಾಟಗಾರರಾದ ಮುತ್ತುಸ್ವಾಮಿ ಸ್ಥಾವರಮಠ, ರಜ್ಜಿ ಸಾಬ್ ಹಾಗೂ ಮಲಗಲದಿನ್ನಿ ಶಂಕ್ರು ಜಲವಾದಿ, ಸಂಕಣ್ಣ ತಾತರಡ್ಡಿ ಹಾಗೂ ಸುಭಾಷ್ ಗಡ್ಡಿ ಅವರು ವೇದಿಕೆಯಲ್ಲಿದ್ದಂತಹ ಶಾಸಕ ನಾಡಗೌಡ ಅವರಿಗೆ ಮನವಿಯನ್ನ ಸಲ್ಲಿಸಿದ್ರು. ಭೂಮಿ ಪೂಜೆ ಕಾರ್ಯಕ್ರಮಕ್ಕೆ ಮುಂಚೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಶಾಸಕರು ಹೂಮಾಲೆ ಅರ್ಪಿಸಿದ್ರು. ನಂತರ ವೃತ್ತದಿಂದ ಕೆಜಿಎಂಸಿಎಸ್ ಶಾಲೆಯವರೆಗೆ 50 ಲಕ್ಷದ ಅನುದಾನದ ಸಿಸಿ ರಸ್ತೆಗೆ ಶಾಸಕ ಸಿಎಸ್ ನಾಡಗೌಡ, ಪಟ್ಟಣ ಪಂಚಾಯಿತಿ ಸದಸ್ಯರಾದ ಪೃಥ್ವಿರಾಜ್ ನಾಡಗೌಡ ಹಾಗೂ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಲತಾ ಗೋರಬಾಳ ಹಾಗೂ ಉಪಾಧ್ಯಕ್ಷರಾದ ಬಸವರಾಜ್ ಗಂಗನಗೌಡ್ರು, ಎಚ್ಟಿ ಗುರಿ, ಶಿವಪುತ್ರಪ್ಪ ಗುರಿಕಾರ್, ಸಿದ್ದಣ್ಣ ಕಟ್ಟಿಮನಿ ಹಾಗೂ ಮಂಜು ಕಟ್ಟಿಮನಿ, ಗುಂಡಪ್ಪ ಚಲವಾದಿ, ಹನುಮಂತ್ ಕಡ್ದರಾಳ, ಬೈಲಪ್ಪ ಗೌಂಡಿ ನೇತೃತ್ವದಲ್ಲಿ ಶಾಸಕರು ಸಾಮೂಹಿಕವಾಗಿ ಭೂಮಿ ಪೂಜೆ ನೆರವೇರಿಸಿದ್ರು. ಈ ವೇಳೆ ಗಣ್ಯರಾದಂತಹ ಅಮರ್ ದೇಶ್ಮುಖ್, ಶಿವಪ್ಪ ಗೌಡ, ತಾತಾರೆಡ್ಡಿ, ಅಮರಪ್ಪ ಗಂಗನಗೌಡ್ರು, ಅಬ್ದುಲ್ ಅನಿ ಖಾಜಿ ಹಾಗೂ ಸಂಗಣ್ಣ ಮುರಾಳ್, ಅಬ್ದುಲ್ ಅನಿ ಖಾಜಿ, ಈರಣ್ಣ ಚೀನಿವಾಲರ ಹಾಗೂ ಎಡಬ್ಲ್ಯೂ ಅಯ್ಯಪ್ಪ ರೆಡ್ಡಿ, ಡಾಕ್ಟರ್ ಎಸ್ ಗಂಗನಗೌಡ್ರು, ಬಾಬು ಕ್ಷತ್ರಿ ಹಾಗೂ ಅಮರಪ್ಪ ಸಿರಿ, ಸಂಗಣ್ಣ ಬಾರಡ್ಡಿ ಹಾಗೂ ಶಿವಪುತ್ರಪ್ಪ ಗುರಿಕಾರ್, ರಮೇಶ್ ಆಲಕೊಪ್ಪೂರ್, ಎಲ್ಎಚ್ ಔಟಿ, ಬಡಗೇರ್ ರಾಜು ಆದಿಮನಿ ಉಪಸ್ಥಿತರಿದ್ದರು. ಅಭಿವೃದ್ಧಿ ಶೂನ್ಯ ಆಗಿತ್ತು. ಅಭಿವೃದ್ಧಿ ಸಂಪೂರ್ಣ ಶೂನ್ಯ. ಕೇಂದ್ರ ಸರ್ಕಾರ ಜೆಜೆಎಂ ಸ್ಕೀಮ್ ಅಂತ ಕೊಡ್ತು. ಒಂದು ಹಳ್ಳಿಯಲ್ಲಿ ಕೂಡ ಇವತ್ತು ಸರಿಯಾಗಿ ನೀರು ಬರ್ತಾ ಇಲ್ಲ. ಒಂದು ಹಳ್ಳಿಯಲ್ಲಿ ಸರಿಯಾಗಿ ನೀರು ಬರ್ತಾ ಇಲ್ಲ. ಇವತ್ತು ಜಲಧಾರೆ ಯೋಜನೆ ನಡೀತಾ ಇದೆ. ಮುಂದೆ ಬಂದಾಗ ನಿಮ್ಗೆ 24/7 ಇವತ್ತು ಕುಡಿ ನೀರು ಸಿಗುತ್ತೆ. ಇಲ್ಲಿ ಒಳಚರಂಡಿ ವ್ಯವಸ್ಥೆ ಆಗುತ್ತೆ. ಈ ಪಟ್ಟಣ ಬೆಳೀತಕ್ಕಂಥ ಪಟ್ಟಣ. ಯಾಕೆ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ,
ನಿಮ್ಮೂರಾಗ ಇನ್ನೂ ಚಾ ಸಿಕ್ತಿತ್ತು ನನ್ನ ಪ್ರಸಂಗದಾಗ ಬಂದ್ರೆ ಚಾ ಚೂಡ ಸಿಕ್ತಿತ್ತು. ಅದರಲ್ಲೇ ಬಸೆಟ್ಟಿ ಹಾಳಂತ ಇದೆ, ಕೊಡೇಕಲ್ ಅಂತ ಇದೆ. ನೀರಾವರಿ ಬರೋಕ್ಕಿಂತ ಮುಂಚೆ ಅಲ್ಲಿ ತಟ್ಟಿ ಒಳಗಡೆ ಕರಿ ಚಾ, ಬೆಲ್ಲದ ಚಾ ಸಿಗ್ಬೇಕು. ಏನೂ ಸಿಗ್ತಿದ್ದಿಲ್ಲ ಅಲ್ಲಿ, ಕರಿ ಬೆಲ್ಲದ ಚಾ ಸಿಗ್ತಿತ್ತು ಗುಡ್ಸಲ್ದಾಗ. ಇವತ್ತ ಊರು ಹೋಗಿ ನೋಡಿ, ನಿಮ್ಮ ನಾಲತ್ವಾಡದಲ್ಲಿ ಇವತ್ತು ಸ್ಕ್ವೇರ್ ಫೀಟಿಗೆ 2,000, 1.5 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇಲ್ಲಿ ಅಭಿವೃದ್ಧಿ ಕಾಮಗಾರಿಗಳೇ ನಡೀತಾ ಇದ್ದಾವೆ. ಇದು ಮುಖ್ಯಮಂತ್ರಿ ಕೊಟ್ಟಂತಹ ಅನುದಾನದಲ್ಲಿ CMID ಅಂತ ಹೇಳ್ತೀವಿ, ಮತ್ತು ಅದರ ಜೊತೆ SFC ಅಲ್ಲ, ಸೆಲ್ಫ್ ಫೈನಾನ್ಸಿಂಗ್ ನಮ್ಮ ಪಂಚಾಯಿತಿ ವತಿಯಿಂದ ಒಟ್ಟಾರೆ ಸೇರಿ 5,21,00,000 ರೂಪಾಯಿ ಕಾಮಗಾರಿಯನ್ನ ಇವತ್ತು ಪೂಜೆ ಮಾಡ್ತಾ ಇದ್ದೀವಿ. ಇಲ್ಲಿ ಏನ್ ಮಾಡಬೇಕಪ್ಪ ಅಂತ ಬಹಳ ದಿವಸದಿಂದ ಚಿಂತನೆ ಇತ್ತು. ಇಲ್ಲಿ ಹಳೆ ಪಂಚಾಯಿತಿ ಕಟ್ಟಡ ಇತ್ತು, ಆ ಕಟ್ಟಡದ ಬಗ್ಗೆ ಸಾಕಷ್ಟು ಚರ್ಚೆಗಳಿತ್ತು. ಅದು ಸುಮಾರು 8-10 ವರ್ಷ ನೆನಗುದಿಗೆ ಬಿತ್ತದೆಲ್ಲ ಬಿದ್ದಿದ್ದಂಥ ಒಂದು ಪಂಚಾಯಿತಿ ಕಟ್ಟಡ ಇತ್ತು. ಅದರ ಮಧ್ಯೆ ಕೆಲವು ಆಲೋಚನೆಗಳು ಕೆಲವು ಜನರ ಹತ್ರ ಇರುವುದರಿಂದ ಅದನ್ನ ಯಾವುದೇ ಅಭಿವೃದ್ಧಿ ಕೆಲಸಕ್ಕೆ ತೆಗೆದುಕೊಳ್ಳದೆ ಹಾಗೆ ಬಿಟ್ಬಿಟ್ಟಿದ್ರು. ನಾನು ನಮ್ಮ ಕುಟುಂಬದ ಸದಸ್ಯರ ಜೊತೆ ಒಮ್ಮೆ ಚರ್ಚೆ ಮಾಡಿದೆ. ಏನ್ರಿ, ಮೊದಲಿದು ಒಂದು ಊರಿಗೆ ಅದಕ್ಕೇನಂತಾರ ಧರ್ಮಛತ್ರ ಇತ್ತು. ಆ ಧರ್ಮಛತ್ರ ಒಂದು ಮಂಥನಕ್ಕೆ ಸಂಬಂಧಪಟ್ಟಂತ ಧರ್ಮಛತ್ರ ಇದು, ಹಾಗೆ ಹೀಗೆ ಅಂತ ಚರ್ಚೆ ನಡೆದಿತ್ತು. ಆ ಒಂದು ಮಂಥನ ಅಂದ್ರೆ ಏನು, ನಾಡಗೌಡರ ಮಂಥನಕ್ಕೆ ಸಂಬಂಧಪಟ್ಟಂತ ಧರ್ಮಛತ್ರ ಆಗಿತ್ತು ಅನ್ನುವಂಥದ್ದು ಚರ್ಚೆ ಪ್ರಾರಂಭ ಆಗಿತ್ತು. ನಾನು ನಮ್ಮ ಚಿರಂಜೀವಿಗೆ ಒಂದ್ಸಲ ಕರೆದು ಹೇಳಿದೆ,